ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಮೇನ್ ರೋಡಲ್ಲಿ ಏನು ಮಾಡ್ತೀನಿ ಅಂತ ಕೇಳ್ತೀರಾ? ಬೆಳಿಗ್ಗೆ ಬಂದೆ, ಇವಾಗ ಟೈಮು 2 ಗಂಟೆ ಆಗಿದೆ. 60 ರೂಪಾಯಿ ಮಾಡಿದ್ದೀನಿ ಇವತ್ತು, ಬರೀ 60 ರೂಪಾಯಿ. ತಾತಪ್ಪನಿಗೆ ಎಷ್ಟು ವಯಸ್ಸು ನೋಡಿ, ಸೈಕಲಲ್ಲಿ ಆರಾಮಾಯ್ತದೆ. 60 ರೂಪಾಯಿ ಮಾಡಿದ್ದೀನಿ. ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಕನಕನಗರ ಹತ್ರ ಈ ಬಿಸಿನೀರು ಬಕೆಟ್ ಒಳಗಡೆ ಹಾಕ್ಬಿಟ್ಟು ಕರೆಂಟೆಲ್ಲ ಚುಚ್ಚಿಬಿಟ್ಟು ಬಿಸಿ ನೀರು ಮಾಡ್ತಾರೆ ನೋಡಿ, ಆ ಹೀಟ್ರು. ಅದಕ್ಕೇನು ಹೇಳೋದು, ಆ ಎಲೆಕ್ಟ್ರಿಕ್ದು ಬಕೆಟ್ ಒಳಗಡೆ ನೀರು ಮಾಡಿಬಿಟ್ಟು ಅದ್ರ ಮೇಲೆ ಆ ಕಂಬಿ ಒಳಗಡೆ ಹಾಕ್ತಾರೆ ಬಿಸಿ ನೀರು ಹೀಟ್ ಹಾಕಿ. ಒಬ್ಬರು ಲೇಡಿ ಏನು ಮಾಡಿದ್ದಾರೆ, ಅದ್ರೊಳಗಡೆ ಬಕೆಟ್ ಒಳಗಡೆ ನೀರು ಇಟ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮೊಬೈಲಲ್ಲಿ ಯಾವುದೋ ಸೀರಿಯಲ್ ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ಮನೆ ಒಂದು ಗಂಡು ಮಗು ಇತ್ತು. ಆ ಗಂಡು ಮಗು ಹೋಗ್ಬಿಟ್ಟು ಬಕೆಟ್ ಒಳಗಡೆ ಕೈ ಹಾಕ್ಬಿಟ್ಟಿದೆ. ಮಗು ಹಂಗೆ ಅಂಟ್ಕೊಂಡ್ಬಿಟ್ಟಿದೆ. ಅದು ಅಲ್ಲಿ ಹೋಗಿ ನೋಡಿದೆ. ಇವಾಗ ಅದ್ರದ್ದು ಒಂದು ಭಯ ಬಂದ್ಬಿಡ್ತು ನನಗೆ. ಅಲ್ಲ, ಅಷ್ಟು ಮೊಬೈಲಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡಬೇಕಾ ಹೇಳಿ? ಅವನು ಸೀರಿಯಲ್ ಸಂಪಾದನೆ ಮಾಡ್ತಿದ್ದಾನೆ, ಅವನು ದುಡ್ಡುಗೋಸ್ಕರ ಮಾಡ್ತಿದ್ದಾನೆ. ಅದನ್ನ ನೋಡ್ಕೊಂಡು ಹೋಗಿ ಕೂತಿದ್ದಾರೆ. ಮನೇಲಿ ಇರೋರಿಗೆ ಸ್ವಲ್ಪನವ್ರು ಬುದ್ಧಿನೇ ಇಲ್ಲ. ಆ ಗಂಡು ಮಗು ನನಗೆ ಅದು ನೋಡಿದ ಮೇಲೆ ಭಯ ಹೆಂಗಿದೆ ಅಂದರೆ, ನನ್ನ ಮನೇಲಿ ಒಂದು ಗಂಡು ಮಗಿದೆ, ನನಗೆ ಅದಕ್ಕೆ ಭಯ ಬರ್ತದೆ. ಇವತ್ತಿಂದ ಅದರಿಂದ ಇವತ್ತು ಬೆಳಿಗ್ಗೆಯಿಂದ 60 ರೂಪಾಯಿ ಆಗಿರೋದು, ಮೂಡೇ ಇಲ್ಲ ಇವತ್ತು. ನೀರಿಗೆ ನಾವು ಮಡಗಿದ್ದೀವಿ ಅಂತ ಗೊತ್ತಲ್ಲಿ ಇಟ್ಟಿದ್ದೀವಿ ಅಂತ, ಕರೆಂಟ್ ಸ್ವಿಚ್ ಆನ್ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತು. ಅದ್ರ ಹತ್ರ ತಾನೇ ಇರಬೇಕು. ಅದೇ ಇಟ್ಕೊಂಡು ಎಲ್ಲೋ ಹೋಗ್ಬಿಟ್ಟು ನೀನು ಕೂತ್ಕೊಂಡು ಮೊಬೈಲಲ್ಲಿ ನೋಡಿದ್ರೆ ಇದೇ ಆಗೋದು. ನಾನು ಅದ್ರ ಬಗ್ಗೆ ನಗಾಡೋದೆಲ್ಲ ಯೋಚನೆ ಮಾಡೋದು ನನಗೆ ತುಂಬ ಭಯ ಹಿಡ್ಬಿಟ್ಟಿದೆ ಇವತ್ತು. ಇವಾಗ ನೋಡಿ 2 ಗಂಟೆ 60 ರೂಪಾಯಿ. ಇನ್ನೆಷ್ಟು ಇದೆ? 3, 4, 5, 3 ಅವರ್ ಇದೆ. ಈ 3 ಅವರಲ್ಲಿ ನಾವೇನು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತದೆ. ಅಂದರೆ ಇನ್ನೂ 100 ರೂಪಾಯಿ ಮಾಡ್ಬೋದು. 5 ಗಂಟೆ ಮೇಲೆ ಮಳೆ ಬರ್ತದೆ, ಯಾವನು ಜನನೇ ಬರಲ್ಲ ಹೊರಗಡೆ. ಇದು ಯಾವ ಜಾಗ ಅಂತ ಕೇಳಿದ್ರೆ, ಇದು ಬಂದು ಕಸ್ತೂರಿ ನಗರ. ಇವಾಗ ಅಲ್ಲಿಂದ ಒಂದು ಪಿಕಪ್ ಸಿಕ್ತು, ಕಸ್ತೂರಿ ನಗರ ಗಂಟ ಬಂದೆ. ಒಂದು ಹುಡುಗಿನ ಕರ್ಕೊಂಡು ಬಂದೆ. ಆ ಹುಡುಗಿ ಬಂದ್ಬಿಟ್ಟು ಹಿಂದಿ ಭಾಷೆ ಹಿಂದಿ ಅಲ್ಲ, ನೇಪಾಳಿ. ಅವ್ರು ಹಿಂದಿ ಮಾತಾಡ್ತಾರೆ. ನನಗೊಂದು ಚೂರೂ ಅರ್ಥ ಆಗಲ್ಲ. ನಾನು ಫುಲ್ ಅವಳಿಗೆ ಕನ್ನಡದಲ್ಲಿ ಹೇಳ್ತೀನಿ, ಅವಳು ಫುಲ್ ನನಗೆ ಹಿಂದಿ ಹೇಳ್ತಾಳೆ. ಅಂದರೆ ನನ್ನ ಕನ್ನಡ ಅವಳು ಕಲ್ತ್ಕೊಂಡ್ಬಿಡ್ತಾಳೆ, ಆ ಅಮ್ಮನ ಹಿಂದಿ ನಾನು ಕಲ್ತ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನನಗೊಂದು ಚೂರು ಬರಲ್ಲ ಅದು. ಹಿಂದಿ ಭಾಷೆ ಅವ್ರು ಬಂದ್ಬಿಟ್ರೆ, ನಾನು ಆಟೋದಲ್ಲಿ ಕೂತ್ಕೊಂಡ್ಬಿಟ್ರೆ ಅಯ್ಯೋ ನನಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಗೊತ್ತಿರಬೇಕು ಅದು. ಇಲ್ಲ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ರೀ. ಯಾಕಂದರೆ ಅವ್ರಿಗೊಂದು ಚೂರು ಕನ್ನಡನ ಅರ್ಥ ಆಗಲ್ಲ. ಇಲ್ಲೇ ಕರ್ನಾಟಕದಲ್ಲಿ ಬಂದು ಇರ್ತಾರೆ, ಎಲ್ಲ ಮನೆ ಮಠ ಎಲ್ಲ ಮಾಡ್ತಾರೆ ನೋಡಿ. ಯಾಕಂದರೆ ಇದು ಬಂದು ಕಸ್ತೂರಿ ನಗರ ಮೇನ್ ರೋಡ್. ಇದು ಕಸ್ತೂರಿ ನಗರ ಮೇನ್ ರೋಡ್. ಇದೆ ದೇವಸ್ಥಾನ ಇರೋ ಜಾಗ. ಇದು ಕಾಳಿ ದೇವಸ್ಥಾನ. ಇದು ಕಸ್ತೂರಿ ನಗರ ಬಂದಿರೋದು ಇವಾಗ. ಸರಿ, ಯಾವ್ದಾದ್ರು ಬಾಡಿಗೆ ಹಂಗೆ ಸಿಕ್ಬೋದು ಅಂತ ತಿಳ್ಕೊಂಡು ನೋಡಿದ್ವಿ, ಯಾವುದೂ ಸಿಗ್ತಾ ಇಲ್ಲ. 1 ನಿಮಿಷ ಇದೆ ಹಿಂಗೆ ನೋಡಿ. ಕಸ್ತೂರಿ ನಗರ ನೋಡಿ. ಪಾಪ ಹಿಂದಿ ಹುಡುಗಿ ಅವಳು. ಸರಿ ಅಂಕಲ್ ಅಂತ ಹೇಳಿದ್ರು. ನಾನು ಹೇಳಿದೆ, ನಿನ್ನ ಅಡ್ರೆಸ್ ನನಗೆ ಗೊತ್ತಿಲ್ಲ, ನೀನು ನನ್ನ ಮೊಬೈಲ್ ಕೊಡ್ತು, ನೀನು ನನಗೆ ಲೊಕೇಶನ್ ಹಾಕಿದ. ನನ್ನ ಮೊಬೈಲ್ ಕೊಟ್ಟ. ಪಾಪ ಹುಡುಗಿ ಹಂಗೆ ಲೊಕೇಶನ್ ಹಾಕಿದ್ರು. ಸರಿ, ಹಂಗೆ ಕರ್ಕೊಂಡು ಬಂದು. ಯಾಕೆ ಗೊತ್ತಾ, ಕೆಲವರಿಗೆ ಕನ್ನಡ ಅರ್ಥ ಆಗ್ಬಿಡುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ತುಂಬ ಕಷ್ಟ. ಸರಿ, ಹೆಂಗೋ ಬಂತು, ನಮ್ಗೆ ದುಡ್ಡು ಬಂತಾ, ಮುಗೀತು. ಅವಳು ಡ್ರಾಪ್ ಮಾಡ್ದ ಹುಡುಗಿನ ಅಷ್ಟೇ. ಇದು ನೋಡಿ, ಇದು ಫುಲ್ ಕಸ್ತೂರಿ ನಗರ. ರಾಮೂರ್ನವ್ರನ್ನ ಈ ಕಡೆ ಬರೋದು. ಆ ಹುಡುಗಿ ಅಡ್ರೆಸ್ ಫಸ್ಟೇ ನನ್ನ ಹತ್ರ ಹೇಳಿದರೆ, ಇದು ಅಂಗಡಿ ಹೆಸರು 7 Days ಬಂತು ದೊಡ್ಡ. ಇದೆಲ್ಲ ಕಸ್ತೂರಿ ನಗರ. ಇವಾಗ ಅಲ್ಲಿ ಕ್ರಾಂತಿನಗರ ಬಾಡಿಗೆ ಬರ್ತೀಯ ಅಂತ ಕೇಳಿದ್ರು ನನ್ನ ಹತ್ರ. ಇರೋ ವಿಷಯ ಹೇಳ್ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತಲ್ಲ. ಊಬರ್ ಆನ್ ಮಾಡಬೇಕು. ಊಬರ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಬಾಡಿಗೆ ಬರ್ತದೆ. ಯಾಕೆ ಓಲಾ, ಊಬರು, ರ್ಯಾಪಿಡೋ ಯಾವುದೆಲ್ಲ ಆ್ಯಪ್ಗಳಿವೆ ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಆಟೋ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆ ಹತ್ರ ಬರ್ತಾರೆ, ಇಲ್ಲ ನಿಮ್ಮ ಇರೋ ಜಾಗಕ್ಕೆ ಬರ್ತಾರೆ. ಅಷ್ಟು ಆ್ಯಪ್ಗಳು ಬಿಟ್ಟಿದ್ದಾರೆ ಇವಾಗ. ನೀವೆಲ್ಲ ಆ ರೋಡ್ ನಿಂತ್ಕೊಂಡು ಕೈ ತೋರಿಸಬೇಕು ಅವಶ್ಯಕತೆನೇ ಇಲ್ಲ. ಬೇಜಾನ ಎಲ್ಲ ಆ್ಯಪ್ಗಳಿವೆ. ಯಾವುದೆಲ್ಲ ಬುಕ್ ಮಾಡ್ತಾರೆ ಅದೆಲ್ಲ ಅಲ್ಲಿಗೆ ಮನೆ ಹತ್ರ ಹುಡ್ಕೊಂಡು ಬರ್ತಾರೆ. ಮಳೆ ಇವಾಗ 5 ಗಂಟೆಗೆ ಹೆಂಗೂ ಬಂದ್ಬಿಡ್ತದೆ. 300 ರೂಪಾಯಿ ಮಾಡಬೇಕು. ಬೆಳಿಗ್ಗೆ ಹೋಗಿ ಆ ಮಗು ನೋಡ್ಕೊಂಡು ಬಂದಮೇಲೆ ಅದೇ ಹೇಳಿದಲ್ಲ, ಆವಾಗಲೇ ಮೂಡಿಲ್ಲ ಅಂತ. ಇವಾಗ ಯಾವ್ದಾರು ಒಂದು 2 ಬಾಡಿಗೆ ಹೋದ್ರೆ ಆ ಕಡೆ ಈ ಕಡೆ ಆ ಮೂಡು ಹೋಗ್ಬಿಡ್ತದೆ, ಚೇಂಜ್ ಆಗ್ಬಿಡುತ್ತೆ. ಅದ್ರ ಒಂದು ಭಯ ಅದು ಮನ್ಸೊಳಗಡೆ ಹಂಗೆ ಇದೆ. ಆ ಬಿರಿಯಾನಿ ಅಂಗಡಿ ಇವಾಗ ಓಪನ್ ಆಗಿರೋದು, ಆಸಿಫ್ ಬಿರಿಯಾನಿ. ಇದಕ್ಕಿಂತ ಮುಂಚೆ ಅದು ಇದ್ದಿಲ್ಲ, ಇವಾಗ ಓಪನ್ ಆಗಿದೆ ಅದು. ಇದೆಲ್ಲ ಫುಲ್ ಕಸ್ತೂರಿ ನಗರ ಸೇರಿರೋದು. ನೀವೆಲ್ಲಿ ನನ್ನ ಕದೇ ಇದು ಬಾಡಿಗೆ ಬಂದೈತಿ. ಇವಾಗ ರಾಮೂರ್ನವ್ರ ಸಿಗ್ನಲ್ಗೆ ಹೋಗಿ ಬೇರೆ ಹಂಗೆ ನೋಡೋಣ, ಯಾವ್ದಾದ್ರು ಊಬರ್ ಆನ್ ಮಾಡಿಬಿಟ್ಟು ಇನ್ನೂ ಒಂದು ಯಾವ್ದಾದ್ರು ಒಂದು ಏರಿಯಾಗೆ ಹೋಗೋಣ.
ಹಾಸ್ಪಿಟ್ಲ್ ಇತ್ತು, ಚಾಯ್ ಹಾಸ್ಪಿಟ್ಲ್, ಅದು ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಇದೇನು ಓಪನ್ ಆಯ್ತು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಮತ್ತೆ ರೆಡಿ ಮಾಡ್ತಾವೆ, ಎಲ್ಲರಿಗೂ ಗೊತ್ತು. ಇವಾಗ ಏನು ಮಾಡಿದಾರೆ, ಬೇರೆ ಏನೋ ಓಪನ್ ಮಾಡ್ತಾವ್ರ, ಅದು ಏನಂತ ಗೊತ್ತಿಲ್ಲ. ಇದು ಸ್ಟ್ರೈಟ್ ಹೋದ್ರೆ ಇವಾಗ ರಾಮೂರ್ನವ್ರ ಸಿಗ್ನಲ್ ಹತ್ರ ಊಬರ್ ಆನ್ ಮಾಡ್ಬಿಡೋಣ, ಆಮೇಲೆ ಹೇಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಬಿಡುತ್ತೆ. ಸೌಂಡ್ ಕೇಳಿಸ್ತಾ ಇದೆ ಗೊತ್ತಿಲ್ಲ ಈ ಕಡೆ ನೋಡಿ ಹೆಂಗಿದೆ ಅಂತ ನೋಡಿ. ಈ ಗಾಡಿ ಬರೋ ಸೀನ್ ನೋಡಿ ಹೆಂಗಿದೆ ಅಂತ. ಇನ್ನೂ 6 ಗಂಟೆ ಆಗಲಿ, ಎಷ್ಟು ಜಾಮ್ ಆಗಿರುತ್ತೆ ಗೊತ್ತಾ. ಇಲ್ಲಿಂದ ಅಲ್ಲಿ ಲಾಸ್ಟ್ ಗಂಟೆ ನೋಡಿ, ಅಲ್ಲೊಂದು ಲಾರಿ ಲಾಸ್ಟಲ್ಲಿ ಬರ್ತಿದೆ, ಕಾಣ್ತಿದೆ ನಿಮಗೆ. ಅಲ್ಲಿಂದ ಗಂಟೆ ಜಾಮ್ ಆಗಿರುತ್ತೆ. ಇಲ್ಲಿಂದ ಅಲ್ಲಿ ಗಂಟೆ ಜಾಮ್ ಆಗಿರುತ್ತೆ. ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಅಲ್ಲಿ ಚಾನಲ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದಲ್ವ. ಹೆಂಗೋ ಪೊಲೀಸಲ್ಲಿ ನಿಂತ್ಕೊಂಡು ಕೈ ತೋರಿಸ್ತಾ ಇದ್ದಾರೆ. ಬೇರೆ ನಮಗೇನಿಗೆ ಬೇಕು ಹೊಡೆದ್ರೆ ಪ್ರಾಬ್ಲಮ್ ಬರ್ತದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದು. ಮೆಟ್ರೋ ಕೆಲಸ ನಡೀತಿದೆ, ಅದಕ್ಕೋಸ್ಕರ ಹಿಂಗೆ. ಸರಿ ಬನ್ನಿ ಅಲ್ಲಿ ಹೋಗ್ಬಿಡೋಣ. ಸುಮ್ಮನೆ ನಿಂತ್ಕೊಂಡ್ರೆ ಸುಮ್ಮನೆ ಪೊಲೀಸವ್ರಿಗೆ ಬಂದ್ಬಿಟ್ಟು ನಾವು ಎತ್ತೋ ಗಾಡಿ ನನ್ನ ಮಗನ ಅಂತ ಹೇಳ್ತಾರೆ ನಾನು ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಎತ್ಕೊಂಡು ಹೋಗ್ಬಿಡೋಣ. ಇದು ನೋಡಿ ಹೆಂಗಿದೆ ಅಂತ. ಎಷ್ಟು ಬುದ್ಧಂಗೆ. ನಾನು ನಿಮ್ಮ ಹತ್ರ ಏನು ಹೇಳಿದೆ, 6 ಗಂಟೆ ಆಗಲಿ ನಿಮಗೆ ಟ್ರಾಫಿಕ್ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ದಲ್ವಾ. ನೋಡಿ ಅಂಚೆನೆ ಎಷ್ಟು ಟ್ರಾಫಿಕ್ ಇದೆ ನೋಡಿ, ಫುಲ್ಲು ಜಾಮ್ ಆಗ್ಬಿಡ್ತು ನೋಡಿ. ನೋಡಿ ಎಷ್ಟು ಉದ್ದ ಇದೆ ಜಾಮು. ಇನ್ನು ಕರೆಕ್ಟಾಗಿ ಇನ್ನೂ 6 ಗಂಟೆ ಆಗಿಲ್ಲ, ನಿಮಿಷ ಇದೆ. ಅಷ್ಟರೊಳಗೆ ಇಷ್ಟು ಜಾಮ್ ಅಂದ್ರೆ 6:15 7 ಗಂಟೆ ಆಗಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಉದ್ದ ಜಾಮ್ ಆಯಿತು ಅಂದರೆ. ಎಷ್ಟು ಉದ್ದ ಜಾಮ್ ಆಗ್ಬಿಡ್ತದೆ. ಅಲ್ಲಿ ಯಾವುದೋ ಒಂದು ಗಾಡಿ ಕೆಟ್ಟೋಗಿದೆ, ಅದಕ್ಕೆ ಇಷ್ಟೊಂದು ಜಾಮ್ ಆಗೋದು ನೋಡಿ. ಅಷ್ಟು ಜಾಮ್ ಆಗ್ಬಿಟ್ಟಿದೆ ಅಂದರೆ ಇಲ್ಲಿಂದ ಅಲ್ಲಿ ಲಾಸ್ಟ್ ಗಂಟೆ ಜಾಮ್ ಆಗ್ಬಿಟ್ಟಿದೆ ನೋಡಿ. ಸ್ವಲ್ಪ ಎಲ್ಲ ಜಾಮ್ ಆಗಿರೋದು ಅಲ್ಲಿ ನೋಡಿ. ಎಷ್ಟು ಉದ್ದ ಇದೆ ಅಲ್ವಾ. ಒಂದು 6:15 ಆಗಲಿ 100 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ಟಿನ್ ಫ್ಯಾಕ್ಟ್ರಿ ಹೋಗಿ 1 ಅವರ್ ಆಯ್ತದೆ. ಕೆಲವ್ರು ಏನು ಮಾಡ್ತಾರೆ, ಆಟೋ ಡ್ರೈವರ್ಗಳು ಯಾರು ಹೋಗ್ತಾರೆ ಈ ಟ್ರಾಫಿಕಲ್ಲಿ, ಇರೋ ಗ್ಯಾಸ್ ಅಲ್ಲೇ ಖಾಲಿ ಆಗ್ಬಿಡ್ತಾರೆ. ಅದಕ್ಕೆ ಯಾರು ಹೋಗಲ್ಲ ಅವ್ರು ಆ ಕಡೆ ಎಲ್ಲ, ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅವರು.